Dear students, welcome to the session number 12 of joint venture accounts. ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಜಾಯಿಂಟ್ ವೆಂಚರಲ್ಲಿ ಹೇಗೆ ಅಕೌಂಟ್ಸ್ನ ಮೇಂಟೈನ್ ಮಾಡೋದು, ವೆನ್ ದೇರ್ ಇಸ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ನಾವು ಮೇಂಟೈನ್ ಮಾಡುವಾಗ ಹೇಗೆ ಅಕೌಂಟ್ಸ್ನ ಮಾಡೋದು, ಯಾವ್ಯಾವ ಅಕೌಂಟ್ಸ್ನ ಮಾಡೋದು ಅಂತ ನೋಡಿದ್ವಿ. ಹಾಗೆಯೇ ಈ ಕ್ಲಾಸ್ನಲ್ಲಿ ವೆನ್ ದೇರ್ ಇಸ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆರ್ ನಾಟ್ ಮೇಂಟೈನ್, ಯಾವಾಗ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ಮೇಂಟೈನ್ ಮಾಡೋದಿಲ್ಲ, ಹಾಗೇನೆ ವೆನ್ ಈಚ್ ಕೋವೆಂಚರರ್ಸ್ ಕೀಪ್ ರೆಕಾರ್ಡ್ ಆಫ್ ಓನ್ ಟ್ರಾನ್ಸಾಕ್ಷನ್ ಓನ್ಲಿ, ಅಥವಾ ಇಲ್ಲಿ ಜಾಯಿಂಟ್ ವೆಂಚರರ್ಸ್ ಅಥವಾ ಕೋವೆಂಚರರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಅವರ ಓನ್ ಟ್ರಾನ್ಸಾಕ್ಷನ್ಗಳದ್ದು ರೆಕಾರ್ಡ್ಸ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ ಅವರ ಒಂದು ಅಕೌಂಟ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಅಥವಾ ಇದನ್ನ ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ, ಅದನ್ನೇನಂತಂದ್ರೆ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಕರಿತೀವಿ. ಓಕೆ, ಈ ಮೆಥಡ್ ಅಲ್ಲಿ ಪ್ರತಿಯೊಬ್ಬ ಕೋವೆಂಚರರ್ಸ್ ಏನ್ ಮಾಡ್ತಾರೆ, ರೆಕಾರ್ಡ್ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಹಿಮ್. ದಟ್ ಮೀನ್ಸ್ ಅವರ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ. ಈ ಟ್ರಾನ್ಸಾಕ್ಷನ್ ಅಲ್ಲಿ ಈಚ್ ಕೋವೆಂಚರರ್ ಓಪನ್ಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಇನ್ಕ್ಲೂಡಿಂಗ್ ದ ನೇಮ್ ಆಫ್ ಅದರ್ ಕೋವೆಂಚರರ್ಸ್. ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬ ಕೋವೆಂಚರರ್ಸ್ ಒಂದು ಅಕೌಂಟ್ ನ ಓಪನ್ ಮಾಡ್ತಾರೆ. ಆ ಅಕೌಂಟ್ ಹೆಸರು ಜಾಯಿಂಟ್ ವೆಂಚರ್ ಇನ್ಕ್ಲೂಡಿಂಗ್ ದ ನೇಮ್ ಆಫ್ ಅದರ್ ಕೋವೆಂಚರ್. ಎಕ್ಸಾಂಪಲ್, ಇಫ್ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ಎ ಜಾಯಿಂಟ್ ವೆಂಚರ್, ಎ ಮತ್ತೆ ಬಿ ಏನಾದ್ರು ಜಾಯಿಂಟ್ ವೆಂಚರ್ ನ ಸ್ಟಾರ್ಟ್ ಮಾಡಿದ್ರೆ, ಇನ್ ದ ಬುಕ್ಸ್ ಆಫ್ ಎ ಏನ್ ಮಾಡ್ತಾನೆ, ಒಂದು ಅಕೌಂಟ್ ನ ಓಪನ್ ಮಾಡ್ತಾನೆ. ಆ ಅಕೌಂಟ್ ಹೆಸರು ಏನಾಗಿರುತ್ತೆ ಅಂದ್ರೆ ಜಾಯಿಂಟ್ ವೆಂಚರ್ ವಿತ್ ಬಿ ಅಕೌಂಟ್ ಅಂತ ಆಗಿರುತ್ತೆ. ಈ ನೇಮ್ ಅಲ್ಲಿ ಅವನ್ ಏನ್ ಮಾಡ್ತಾನೆ, ಈ ಅಕೌಂಟ್ ನ ಓಪನ್ ಮಾಡ್ತಾನೆ. ಅದೇ ರೀತಿ ಬಿ ಏನ್ ಮಾಡ್ತಾನೆ, ಅವನ ಬುಕ್ಸ್ ಅಲ್ಲಿ ಏನ್ ಮಾಡ್ತಾನೆ, ಜಾಯಿಂಟ್ ವೆಂಚರ್ ವಿತ್ ಎ ಅಕೌಂಟ್ ಅಂತ ಹೇಳ್ಬಿಟ್ಟು ಅವನೊಂದು ಅಕೌಂಟ್ ನ ಮೇಂಟೈನ್ ಮಾಡ್ತಾನೆ. ಈಚ್ ಕೋವೆಂಚರ್ ವಿಲ್ ರೆಕಾರ್ಡ್ ಓನ್ಲಿ ದೋಸ್ ಸಚ್ ಟ್ರಾನ್ಸಾಕ್ಷನ್ ವಿಚ್ ಆಕ್ಚುಲಿ ಅಫೆಕ್ಟೆಡ್ ಬೈ ಹಿಮ್. ಪ್ರತಿಯೊಬ್ಬ ಕೋವೆಂಚರ್ಸ್ ಏನ್ ಮಾಡ್ತಾರೆ, ಅವರು ಏನು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅದನ್ನ ಮಾತ್ರ ಈ ಅಕೌಂಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಬರೀತಾರೆ. ಹಾಗೇನೆ ಇದರಲ್ಲಿ ಇನ್ನು ಬೇರೆ ಏನು ಮಾಡ್ತೀವಿ ಅಂತಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಫೈಂಡ್ ಔಟ್ ಮಾಡ್ಬೇಕಲ್ವಾ ನಾವು ಜಾಯಿಂಟ್ ವೆಂಚರ್ ಅಲ್ಲಿ. ಅಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ನ ನಾವು ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ, ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಕರಿತೀವಿ. ಇದನ್ನ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಕರೆಯೋದಿಲ್ಲ, ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಈ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತಂದ್ರೆ ಏನು, ಅದನ್ನ ಯಾಕೆ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಕರಿತೀವಿ ಅಂತಂದ್ರೆ, ಯಾವಾಗ ಕೋವೆಂಚರರ್ಸ್ ಅವರ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ಜಾಯಿಂಟ್ ವೆಂಚರ್ ಅಲ್ಲಿ ಮೇಂಟೈನ್ ಮಾಡ್ತಾರೋ ಆಗ ಅವ್ರು ಏನ್ ಮಾಡೋದಿಲ್ಲ, ಜಾಯಿಂಟ್ ವೆಂಚರ್ ಅಕೌಂಟ್ ನ ಫೈಂಡ್ ಔಟ್ ಪ್ರಿಪೇರ್ ಮಾಡೋದಿಲ್ಲ ಅಥವಾ ಮೇಂಟೈನ್ ಮಾಡೋದಿಲ್ಲ. ಆಗೇನಾಗ್ತದೆ ಅಂತಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದಾಗ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಕರಿತೀವಿ. ಏನಕ್ಕೋಸ್ಕರ ಮಾಡ್ತೀವಿ, ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್. ಜಾಯಿಂಟ್ ವೆಂಚರ್ ಅಲ್ಲಿ ಆಗಿರುವಂತ ಪ್ರಾಫಿಟ್ ಅಥವಾ ಲಾಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ದಿಸ್ ಇಸ್ ನಾಟ್ ಅನ್ ಆಕ್ಚುಲಿಯನ್ ಅಕೌಂಟ್, ಬಟ್ ಇದೇನಾಗ್ತದೆ ಅಂತಂದ್ರೆ ಇಟ್ಸ್ ನಾಟ್ ಪ್ರಿಪೇರ್ಡ್ ಫ್ರಮ್ ದ ಬ್ಯಾಲೆನ್ಸಸ್. ಲೆಡ್ಜರ್ ಬ್ಯಾಲೆನ್ಸಸ್ ಇಂದ ನಾವು ಏನ್ ಮಾಡೋದಿಲ್ಲ, ಈ ಅಕೌಂಟ್ ನ ಪ್ರಿಪೇರ್ ಮಾಡೋದಿಲ್ಲ, ಬಟ್ ಜಸ್ಟ್ ಬೈ collecting information. This is not prepared from the ledger balances but on the basis of information collected from other co-ventures. ಇದನ್ನ ಯಾವ ಬೇಸಿಸ್ ಮೇಲೆ ಮಾಡ್ತೀವಿ ಅಂದ್ರೆ, ಇನ್ಫಾರ್ಮೇಶನ್ ಕಲೆಕ್ಟೆಡ್ ಫ್ರಮ್ ಅದರ್ ಕೋವೆಂಚರ್ಸ್. ಬೇರೆ ಕೋವೆಂಚರ್ಸ್ ಇಂದ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಈ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ದಿಸ್ ಈಸ್ ಸಿಮಿಲರ್ ಟು ದ ಜಾಯಿಂಟ್ ವೆಂಚರ್ ಅಕೌಂಟ್. ಇದು ಜಾಯಿಂಟ್ ವೆಂಚರ್ ಅಕೌಂಟ್ ಹೇಗಿರುತ್ತೋ ಸೇಮ್ ಅದೇ ತರ ಇರುತ್ತೆ. ಅಂತಂದ್ರೆ ಎಲ್ಲ ಎಕ್ಸ್ಪೆನ್ಸಸ್ ನಾವೇನ್ ಮಾಡ್ತೀವಿ, ಡೆಬಿಟೆಡ್. ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್, ರಿಸಿಪ್ಟ್ಸ್ ಆರ್ ಕ್ರೆಡಿಟೆಡ್. ಏನೇ ರಿಸಿಪ್ಟ್ ಮಾಡಿದ್ರು ಅದನ್ನೇನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ.
ನೆಕ್ಸ್ಟ್ ಜಾಯಿಂಟ್ ವೆಂಚರ್ ವಿತ್ ಕೋವೆಂಚರ್ ಅಕೌಂಟ್. ಇನ್ನೊಂದು ಏನು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂದರೆ, ವಿ ಪ್ರಿಪೇರ್ ಜಾಯಿಂಟ್ ವೆಂಚರ್ ವಿತ್ ಕೋವೆಂಚರ್ ಅಕೌಂಟ್. ಆಗಲೇ ಹೇಳಿದಾಗೆ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಇಬ್ಬರು ಜಾಯಿಂಟ್ ವೆಂಚರ್ ಬಿಸ್ನೆಸ್ ಮಾಡ್ತಾ ಇದ್ದಾಗ ನಾವೇನು ಬರಿತೀವಿ, ಜಾಯಿಂಟ್ ವೆಂಚರ್ ವಿತ್ ಬಿ ಅಕೌಂಟ್ ಅಂತ ಎ ಮಾಡ್ತಾನೆ, ಬಿ ಏನು ಮಾಡ್ತಾನೆ, ಜಾಯಿಂಟ್ ವೆಂಚರ್ ವಿತ್ ಎ ಅಂತ ಹೇಳ್ಬಿಟ್ಟು ಅವನೊಂದು ಅಕೌಂಟ್ನ ಮೇಂಟೈನ್ ಮಾಡ್ತಾನೆ. ಈ ಅಕೌಂಟಲ್ಲಿ ಏನಾಗ್ತದೆ, ಯಾವ್ಯಾವ ಟ್ರಾನ್ಸಾಕ್ಷನ್ಗಳನ್ನ ಮಾಡಿದ್ದಾರೆ, ದ ಪರ್ಸನಲ್ ಇಟ್ ಈಸ್ ಕೋವೆಂಚರ್ ಅಕೌಂಟ್ ಇಸ್ ಎ ಪರ್ಸನಲ್ ಅಕೌಂಟ್ ಪ್ರಿಪೇರ್ಡ್ ವಿತ್ ಇನ್ ವಿಚ್ ಆಲ್ ಓನ್ ಟ್ರಾನ್ಸಾಕ್ಷನ್ ಕನ್ಸರ್ನಿಂಗ್ ಟು ಜಾಯಿಂಟ್ ವೆಂಚರ್ ಆರ್ ರೆಕಾರ್ಡ್ ಎಂಟರ್ಡ್. ಅಂದರೆ ಅವರ ಓನ್ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ಅವ್ರು ಏನು ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ. ಮೆಟೀರಿಯಲ್ ಸಪ್ಲೈ ಆಗಿರ್ಬೋದು, ಅಥವಾ ಏನಾದ್ರು ಎಕ್ಸ್ಪೆನ್ಸಸ್ಗೆ ಪೇ ಮಾಡಿದ್ದಿರ್ಬೋದಾಗಿರ್ಬೋದು, ಅಥವಾ ಸೇಲ್ಸ್ ಮಾಡಿ ಹಣ ರಿಸೀವ್ ಮಾಡೋದಾಗಿರ್ಬೋದು. ಈ ಎಲ್ಲದನ್ನು ಅವ್ರು ಏನು ಮಾಡ್ತಾರೆ, ಈ ಅಕೌಂಟಲ್ಲಿ ಎಂಟ್ರಿ ಮಾಡ್ತಾರೆ. ಹಾಗೆಯೇ ಪ್ರಾಫಿಟ್ ಏನಾದ್ರು ಬಂದರೆ ಅದನ್ನೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಲಾಸ್ ಏನಾದರೂ ಬಂದರೆ ಅದನ್ನು ಕ್ರೆಡಿಟ್ ಮಾಡ್ತೀವಿ ಅಕೌಂಟಿಗೆ. ಈ ಮೆಥಡಲ್ಲಿ ಕೆಲವೊಂದು ಜರ್ನಲ್ ಎಂಟ್ರೀಸ್ ಬರುತ್ತೆ. ಯಾವ್ಯಾವ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ಬಿಟ್ಟು ನೋಡೋಣ. ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್. ಅಕಸ್ಮಾತ್ ಫಸ್ಟ್ ಟ್ರಾನ್ಸಾಕ್ಷನ್, ವೆನ್ ಗೂಡ್ಸ್ ಸಪ್ಲೈಡ್ ಟು ಜಾಯಿಂಟ್ ವೆಂಚರ್ ಫ್ರಮ್ ಓನ್ ಬಿಸ್ನೆಸ್ ಸ್ಟಾಕ್. ಅವರ ಓನ್ ಬಿಸ್ನೆಸ್ಸಿಂದ ಜಾಯಿಂಟ್ ವೆಂಚರ್ಗೆ ಸ್ಟಾಕ್ನ ಏನಾದ್ರು ಕಳಿಸಿದಾಗ ಏನು ಎಂಟ್ರಿ ಬರಿತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪರ್ಚೇಸಸ್ ಅಕೌಂಟ್. ವೆನ್ ಜಾಯಿಂಟ್ ವೆಂಚರ್ ಎಕ್ಸ್ಪೆನ್ಸಸ್ ಪೇಯ್ಡ್, ಯಾವಾಗ ಏನಾದರೂ ಜಾಯಿಂಟ್ ವೆಂಚರ್ಗೆ ರಿಲೇಟೆಡ್ ಆಗಿರುವಂಥ ಎಕ್ಸ್ಪೆನ್ಸಸ್ನ ನಾವು ಪೇ ಮಾಡಿದರೆ ಏನು ಮಾಡ್ತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಯಾವಾಗ ಸೇಲ್ಸ್ ಮಾಡ್ತೀವಿ, ಏನಾದ್ರು ಸೇಲ್ಸ್ ಮಾಡಿದಾಗ ಏನು ಮಾಡ್ತೀವಿ, ಸೇಲ್ಸ್ ಮಾಡಿದಾಗ ಹಣ ರಿಸೀವ್ ಮಾಡ್ತೀವಲ್ವಾ, ಎಂಟ್ರಿ ವುಡ್ ಬಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಫಿಫ್ತ್ ಒನ್, ವೆನ್ ವೆಂಚರ್ ಪ್ರಾಫಿಟ್, ಜಾಯಿಂಟ್ ವೆಂಚರ್ ಪ್ರಾಫಿಟ್ ಏನಾದ್ರು ಇದ್ದಾಗ ಏನು ಎಂಟ್ರಿ ಬರಿತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಾಗೆ ವೆನ್ ದ ವೆಂಚರ್ ಏನಾದ್ರು ಲಾಸ್ ಇದ್ದಾಗ ಅವಾಗ ಏನು ಬರಿತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಲಾಸ್ ಆದರೆ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ, ಪ್ರಾಫಿಟ್ ಆದರೆ ಜಾಯಿಂಟ್ ವೆಂಚರ್ ಅಕೌಂಟ್ನ ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸಿಕ್ಸ್ತ್ ಒನ್, ವೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕೋವೆಂಚರಿಂದ ನಾವೇನಾದ್ರು ಕ್ಯಾಶ್ ರಿಸೀವ್ ಮಾಡಿದಾಗ ಏನು ಮಾಡ್ತೀವಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಹಾಗೆಯೇ ಕೋವೆಂಚರ್ಗೆ ಏನಾದ್ರು ಕ್ಯಾಶನ್ನು ಪೇ ಮಾಡಿದಾಗ ನಾವೇನು ಬರ್ತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅದೇ ರೀತಿ ಫೈನಲ್ ಸೆಟಲ್ಮೆಂಟ್ ಮಾಡೋವಾಗ್ಲೂ ಸೇಮ್ ಎಂಟ್ರೀಸು ಬರುತ್ತೆ. ನಾವೇನಾದ್ರು ಅವ್ರಿಗೆ ಪೇ ಮಾಡಿದರೆ ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, ಹಾಗೆ ಅವರಿಂದ ರಿಸೀವ್ ಮಾಡಿದಾಗ ಹಣ ಬರುತ್ತಲ್ಲ, ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ಸೊ ದಿಸ್ ಇಸ್ ಅ ಫಾರ್ಮ್ಯಾಟ್ ಆಫ್ ಲೆಡ್ಜರ್. ಇದರಲ್ಲಿ ನೋಡಿ, ಇಲ್ಲಿ ಅಕೌಂಟ್ನ ಏನು ಮಾಡ್ತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಮಾಡೋದಿಲ್ಲ ನಾವು, ಇದನ್ನ ಜಾಯಿಂಟ್ ವೆಂಚರ್ ವಿತ್ ಬಿ ಅಕೌಂಟ್ ಅಂತ ಮಾಡ್ತೀವಿ. ಇದು ನಾಮಿನಲ್ ಅಕೌಂಟ್ ಅಲ್ಲ, ಇದೇನಾಗ್ತದೆ, ಪರ್ಸನಲ್ ಅಕೌಂಟ್. ಓಕೆ, ಇದರಲ್ಲಿ ಏನು ಮಾಡ್ತೀವಿ, ನಮ್ಮ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಡೆಬಿಟ್ ಮಾಡ್ತೀವಿ, ಹಾಗೇನೆ ಇನ್ಕಮ್ ಬಂದರೆ ಅದನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಪ್ರಿಪೇರ್ಡ್ ವಿತ್ ಓನ್ಲಿ ದ ಓನ್ ಟ್ರಾನ್ಸಾಕ್ಷನ್. ಅವರು ಮಾಡೋವಂಥ ಎಕ್ಸ್ಪೆನ್ಸಸ್ಗಳನ್ನ ಅಥವಾ ಅವರು ಮಾಡೋವಂಥ ಅವರಿಗೆ ಬರೋವಂಥ ಇನ್ಕಮಿಂದ ಮಾತ್ರ ಏನು ಮಾಡ್ತೀವಿ, ಈ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ, ಗೂಡ್ ಸಪ್ಲೈ ಮಾಡಿದಾಗ ಜಾಯಿಂಟ್ ವೆಂಚರ್ ವಿತ್ ಬಿ ಅಕೌಂಟ್ ಡೆಬಿಟೆಡ್ ಟು ಪರ್ಚೇಸಸ್ ಅಕೌಂಟ್. ಹಾಗೆ ಎಕ್ಸ್ಪೆನ್ಸಸ್ ಪೇ ಮಾಡಿದಾಗ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಹಾಗೇನೆ ಆ ಜಾಯಿಂಟ್ ವೆಂಚರಿಂದ ಬರುವಂಥ ಪ್ರಾಫಿಟ್ ಏನಾದ್ರು ಇದ್ದಾಗ ಏನು ಮಾಡ್ತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ದೀಸ್ ಆರ್ ದ ಟ್ರಾನ್ಸಾಕ್ಷನ್ ಆನ್ ಎ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಏನಾದ್ರು ನಾವು ಹಣ ರಿಸೀವ್ ಮಾಡಿದಾಗ ನಾವೇನು ಬರ್ತೀವಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಫಾರ್ ಫೈನಲ್ ಸೆಟಲ್ಮೆಂಟ್ ರಿಸೀವ್ ಮಾಡೋದಕ್ಕೆ ನಾವೇನು ಬರಿತೀವಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಹಾಗೇನೇನಾದ್ರು ಲಾಸ್ ಏನಾದ್ರು ಇದ್ದರೆ ಅದನ್ನು ಕೂಡ ಏನು ಮಾಡಬೇಕು,
ಜಾಯಿಂಟ್ ವೆಂಚರ್ಗೆ ಕ್ರೆಡಿಟ್ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಈ ಎಕ್ಸಾಂಪಲ್ ನೋಡಿದಾಗ ನಿಮಗೆ ನೀಟಾಗಿ ಕ್ಲಿಯರ್ ಆಗಿ ಈ ಲೆಕ್ಕ ಅರ್ಥ ಆಗುತ್ತೆ. ನೋಡಿ, 2 ಸ್ಕ್ರೀನ್ ಉಂಟು. ಫಸ್ಟ್ ಸ್ಕ್ರೀನಲ್ಲಿ ಪ್ರಾಬ್ಲಮ್ ಇದೆ, ಹಾಗೆ ಸೆಕೆಂಡ್ ಸ್ಕ್ರೀನಲ್ಲಿ ಇಲ್ಲಿ ನಾನು ಲೆಡ್ಜರ್ ಫಾರ್ಮ್ಯಾಟ್ಗಳನ್ನ ಬರ್ಕೊಂಡಿದ್ದೀನಿ. ನಾವಿಲ್ಲಿ 2 ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಒಂದು ಜಾಯಿಂಟ್ ವೆಂಚರ್ ವಿತ್ ಬಿ ಅಕೌಂಟ್, ಇನ್ನೊಂದು ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಹೇಳ್ಬಿಟ್ಟು 2 ಅಕೌಂಟ್ಗಳನ್ನ ನಾವು ಪ್ರಿಪೇರ್ ಮಾಡ್ತೀವಿ. இந்த ಪ್ರಾಬ್ಲಮ್ನ ನಾನು ಓದ್ತೀನಿ, ನೋಡ್ಕೊಳ್ಳಿ. Albert and Basha were partners in joint venture, sharing the profits and the losses in the proportion of 4:1. Albert supplies goods to the value of 5,000 and expenses amounting to rupees 400. ಆಲ್ಬರ್ಟ್ ಅನ್ನೋನು ಏನು ಮಾಡ್ತಾನೆ, ಗೂಡ್ಸ್ ಸಪ್ಲೈ ಮಾಡ್ತಾನೆ. ಎಷ್ಟು? 5,000 ಮತ್ತು ಎಕ್ಸ್ಪೆನ್ಸಸ್ 400 ರೂಪೀಸ್ನ ಪೇ ಮಾಡ್ತಾರೆ. Basha supplied goods of to value of rupees 4,000 and his expenses amounted to rupees 300. Basha ಅನ್ನೋನು ಏನು ಮಾಡ್ತಾನೆ, 4,000 ರೂಪೀಸ್ ಅಷ್ಟು ವ್ಯಾಲ್ಯೂ ಇರುವಂಥ ಗೂಡ್ಸ್ನ ಸಪ್ಲೈ ಮಾಡ್ತಾನೆ ಮತ್ತು ಅವನ ಎಕ್ಸ್ಪೆನ್ಸಸ್ ಎಷ್ಟು? 300 ರೂಪೀಸ್. Basha sells goods on behalf of the joint venture and realizes rupees 12,000. Basha ಅನ್ನೋನು ಏನು ಮಾಡಿದ್ದಾನೆ, ಗೂಡ್ಸ್ನ ಅವನು ಏನು ಮಾಡಿದ್ದಾನೆ, ಸೇಲ್ ಮಾಡಿದ್ದಾನೆ. ಎಷ್ಟಕ್ಕೆ? 12,000 ರೂಪೀಸ್ಗೆ ಸೇಲ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್, Basha is entitled to commission of 5% on sales. Basha ಅನ್ನೋನ್ಗೆ ಎಷ್ಟು ಕಮಿಷನ್ ಸಿಗ್ತಾ ಇದೆ? 5% ಸಿಗ್ತಾ ಇದೆ. ಅದ್ರ ಮೇಲೆ ಸೇಲ್ಸ್ ಮೇಲೆ. Next, Basha settles his account by bank draft, give journal entries in the books of Albert, assuming the records he records his own transaction only. ನಾವೇನು ಮಾಡಬೇಕು, ಆಲ್ಬರ್ಟ್ ಅನ್ನೋ ಬುಕ್ಸಲ್ಲಿ ಏನು ಮಾಡಬೇಕು, ಅಕೌಂಟ್ಸ್ನ ಬರಿಬೇಕು. ಜರ್ನಲ್ ಎಂಟ್ರೀಸ್ ಆಸ್ ವೆಲ್ ಆಸ್ ಲೆಡ್ಜರ್ ಅಕೌಂಟ್ನ ಬರಿಬೇಕು. ಈಗ ನಾವೇನು ಏನು ಮಾಡಬೇಕು, ಇನ್ ದ ಬುಕ್ಸ್ ಆಫ್ ಆಲ್ಬರ್ಟ್ ಓನ್ಲಿ ವಿ ಹ್ಯಾವ್ ಟು ರೈಟ್ the transaction. First ನಾವೇನು ಮಾಡೋಣ, the books of Albert. ಆಲ್ಬರ್ಟ್ಸ್ ಬುಕ್ಸ್ನಲ್ಲಿ ಮಾತ್ರ ನಾವು ಎಂಟ್ರಿಗಳನ್ನ ಬರೆಯೋಣ. ನಾನು ಈಗ ಲೆಡ್ಜರ್ ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ನ ಕಾಪಿ ಮಾಡ್ಕೊಳ್ತೀನಿ. In the books of Albert, journal entries. ಆಲ್ಬರ್ಟ್ ಅನ್ನೋ ಬುಕ್ಕಲ್ಲಿ ನಾವೇನು ಬರಿತಾ ಇದ್ದೀವಿ, ಜರ್ನಲ್ ಎಂಟ್ರೀಸ್ನ ಬರಿತಾ ಇದ್ದೀವಿ. ಓಕೆ,
ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಇದರಲ್ಲಿ ನಾವೇನು ಮಾಡಬೇಕು, ವಿ ಆರ್ ಅಸ್ಯೂಮಿಂಗ್ ದಟ್ ಹಿ ರೆಕಾರ್ಡ್ಸ್ ಓನ್ಲಿ ಹಿಸ್ ಓನ್ ಟ್ರಾನ್ಸಾಕ್ಷನ್. ಅವನೇನು ಮಾಡ್ತಾನೆ, ಓನ್ ರೆಕಾರ್ಡ್ಸ್ನ ಮಾತ್ರ ಅವನು ಎಂಟ್ರಿ ಮಾಡ್ತಾ ಇದ್ದಾನೆ. ಅದರ್ ಕೋವೆಂಚರ್ಸ್ ಅಥವಾ ಜಾಯಿಂಟ್ ವೆಂಚರ್ನ ಎಲ್ಲ ರೆಕಾರ್ಡ್ಸ್ನ ಅವನೇನು ಮಾಡ್ತಾ ಇಲ್ಲ, ಎಂಟ್ರಿ ಮಾಡ್ತಿಲ್ಲ. ಸೊ ಹಾಗಿರುವಾಗ ನಾವು ಯಾವ್ಯಾವ ಎಂಟ್ರಿ ಬರಿಬೇಕು? ದಟ್ ಮೀನ್ಸ್ ಆಲ್ಬರ್ಟ್ ಮಾಡಿರೋಂಥ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ನಾವು ಏನು ಮಾಡಬೇಕು, ಬರಿಬೇಕಾಗ್ತದೆ. ಓಕೆ, ಲೆಟ್ಸ್ ಸಿ. ಆಲ್ಬರ್ಟ್ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು, ಆಲ್ಬರ್ಟ್ ಸಪ್ಲೈಸ್ ಗೂಡ್ಸ್ to the value of 5,000 and expenses amounting to 400. ಫಸ್ಟ್ ನೋಡೋಣ. ಆಲ್ಬರ್ಟ್ ಸಪ್ಲೈಸ್ ದ ಗೂಡ್ಸ್ ಆಫ್ ರುಪೀಸ್ 5,000. ಅವನೇನು ಮಾಡಿದ್ದಾನೆ, 5,000 ರುಪೀಸ್ದು ಗೂಡ್ಸ್ನ ಅವನು ಸಪ್ಲೈ ಮಾಡಿದ. ಗೂಡ್ಸ್ ಸಪ್ಲೈ ಮಾಡಿದಾಗ ಏನು ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪರ್ಚೇಸ್ ಅಕೌಂಟ್. ಇಲ್ಲಿ ನಾವು ಯಾವಾಗ ಅವ್ರ ಓನ್ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾರೋ ಆಗ ನಾವು ಒಂದು ಅಕೌಂಟ್ನ ಒಂದೇ ಒಂದು ಅಕೌಂಟ್ ಮೇಂಟೈನ್ ಮಾಡ್ತೀವಿ. ಅದು ಯಾವುದು, ಜಾಯಿಂಟ್ ವೆಂಚರ್ ವಿತ್ ಕೋವೆಂಚರರ್ ಅಕೌಂಟ್. ಇಲ್ಲಿ ಕೋವೆಂಚರರ್ ಯಾರು, ಮಿಸ್ಟರ್ ಬಾಷಾ. ಸೊ ವಿ ರೈಟ್ ದ ಜರ್ನಲ್ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ this is joint venture with Bhasha account debit to purchases account. Purchases account amount is rupees 5,000. Amount is rupees credit rupees 5,000. Narration being the goods supplied to joint venture. Okay, this is the first entry. Next transaction ಏನು ಮಾಡಿದಾನೆ, ಅವನು ಪೇಡ್ ದ ಎಕ್ಸ್ಪೆನ್ಸಸ್. ಅವನ ಎಕ್ಸ್ಪೆನ್ಸಸ್ನ ಕೂಡ ಪೇ ಮಾಡಿದ. ಆಗ ಟ್ರಾನ್ಸಾಕ್ಷನ್ ಏನು ಬರೀತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ವಿತ್ co-venture account debited to bank account. So I'll write joint venture account debit to bank, cash or bank account. Amount is rupees 400. Narration ಬರೆಯುವ, being the expenses paid. Okay. Next transaction, third transaction. ಅವನು ಬೇರೆ ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ, ಓನ್ಲಿ ದಿಸ್ ಟು ಟ್ರಾನ್ಸಾಕ್ಷನ್ ಹಿ ಹ್ಯಾಸ್ ಮೇಡ್. ಆಲ್ಬರ್ಟ್ ಅನ್ನೋನು ಬೇರೆ ಯಾವುದೇ ಟ್ರಾನ್ಸಾಕ್ಷನ್ಗಳನ್ನ ಮಾಡಿಲ್ಲ. ನಾವಿಲ್ಲಿ ಏನು ಮಾಡ್ತೀವಿ, ಅವರ ಓನ್ ಟ್ರಾನ್ಸಾಕ್ಷನ್ಗಳನ್ನ ಅಷ್ಟೇ ನಾವೇನು ಮಾಡ್ತೀವಿ, ಇಲ್ಲಿ ಬರಿತೀವಿ. ಸೊ ನೆಕ್ಸ್ಟ್ ವಿ ಸಿ ಟ್ರಾನ್ಸಾಕ್ಷನ್ ಈಸ್, ನಾವು ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡಿ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕು. ಆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಿದ್ರೆ, ಲೆಟ್ ಅಸ್ ಸಿ ಹೌ ಮಚ್ ಪ್ರಾಫಿಟ್ ದಟ್ ಜಾಯಿಂಟ್ ವೆಂಚರ್ ಜಾಯಿಂಟ್ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಜಾಯಿಂಟ್ ವೆಂಚರ್ಗೆ ಬಂದಿರೋ ಇನ್ಕಮ್ ಅಂತಂದರೆ ಓನ್ಲಿ ಸೇಲ್ಸ್, ದಟ್ ಈಸ್ ಎಷ್ಟು ಅಮೌಂಟ್ ಇದೆ, 12,000 ಇದೆ. ಮೈನಸ್ ಎಕ್ಸ್ಪೆನ್ಸಸ್ಗಳು ಎಷ್ಟಾಗಿದೆ, ಆಲ್ಬರ್ಟು 5,000 ಪ್ಲಸ್ 400, 5,400 ರುಪೀಸ್ ಎಕ್ಸ್ಪೆನ್ಸ್ ಮಾಡಿದ್ದಾನೆ. ನೆಕ್ಸ್ಟ್ ಭಾಷಾ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ದಾನೆ, 4,000 ಪ್ಲಸ್ 300, 4,300 ಎಕ್ಸ್ಪೆನ್ಸ್ ಮಾಡಿದ್ದಾನೆ. ಮತ್ತೆ ಬೇರೆ ಎಕ್ಸ್ಪೆನ್ಸಸ್ ಏನುಂಟು ಅಂದರೆ, ಭಾಷಾ ಇಸ್ ಎಂಟೈಟಲ್ಡ್ ಟು ಕಮಿಷನ್ ಆಫ್ 5% ಆನ್ ಸೇಲ್ಸ್. ಭಾಷಾಗೆ 5% ಸೇಲ್ಸ್ ಮೇಲೆ ಕಮಿಷನ್ ಕೊಡಬೇಕು. ಸೇಲ್ಸ್ ಇಸ್ 12,000, 12,000 ಮೇಲೆ 5% ಅಂತಂದರೆ 12, ಇಲ್ಲಿ 60, 600 ರುಪೀಸ್ ಅವನದು ಕಮಿಷನ್. ಸೊ ಇದನ್ನೆಲ್ಲ ಲೆಸ್ ಮಾಡಿದರೆ
ಜಾಯಿಂಟ್ ವೆಂಚರ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ? 1700. ಈ 1700 ಆಲ್ಬರ್ಟ್ ಶೇರ್ ಎಷ್ಟು? ಇನ್ ದ ಪ್ರಪೋರ್ಷನ್ ಆಫ್ 4:1. ಅವನದು 4/5. ಆಲ್ಬರ್ಟ್ ಶೇರ್ ಎಷ್ಟು? 1700 into 4 divided by 5. ಆಲ್ಬರ್ಟ್ ಶೇರ್ ಎಷ್ಟು? 1360. ಅದನ್ನೇನು ಮಾಡಬೇಕು ನಾವು ಜಾಯಿಂಟ್ ವೆಂಚರ್ಗೆ ಡೆಬಿಟ್ ಮಾಡಬೇಕು. The entry when we recording the profit is joint venture with co-venturer account debited to profit and loss account. That is, your joint venture with Basha account debit to profit and loss account. Amount is 1360. 1360. 1000 credit, also 1360. Being own share of profit. ಈಗ ಪ್ರಾಫಿಟ್ ಎಷ್ಟು ಬಂದಿದೆ ಅದನ್ನು ನಾವು ರೆಕಾರ್ಡ್ ಮಾಡಿ ಆಯಿತು. ಈಗ ಕೊನೆಯ ಎಂಟ್ರಿ ಫೈನಲ್ ಸೆಟಲ್ಮೆಂಟ್. ಈ ಆಲ್ಬರ್ಟ್ಗೆ ಬರಬೇಕಾಗಿರುವಂತಹ ಹಣನ ಎಲ್ಲಿಂದ ತಗೊಳ್ತಾನೆ? ಅವನು ಜಾಯಿಂಟ್ ಕೋವೆಂಚರಿಂದ ರಿಸೀವ್ ಮಾಡ್ತಾನೆ. ಯಾಕಂದರೆ ಭಾಷಾ ಅಮೌಂಟ್ನ ಗೂಡ್ಸ್ನ ಸೇಲ್ ಮಾಡಿ ಅವನ ಹತ್ರ ಹಣ ಇದೆ ಅಲ್ವಾ, ಅವನಿಗೆ ಬರಬೇಕಾಗಿರುವಂಥ ಹಣನ ಆಲ್ಬರ್ಟ್ ಏನು ಮಾಡ್ತಾನೆ? ರಿಸೀವ್ ಮಾಡ್ತಾನೆ. ಹಣ ರಿಸೀವ್ ಮಾಡಿದಾಗ ಎಂಟ್ರಿ ಏನಾಗ್ತದೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್. ಎಷ್ಟು ಹಣ ಅವನು ರಿಸೀವ್ ಮಾಡ್ತಾನೆ ಅಂದರೆ ಅವನ ಟೋಟಲ್ ಎಕ್ಸ್ಪೆನ್ಸಸ್ 5400 ಪ್ಲಸ್ ಪ್ರಾಫಿಟ್ ಈಸ್ 1360. he will receive total of 6760. 6760. Narration being final settlement received. This is a journal entries. Only 4 journal entries we have to write. Now we have to prepare ledger account. ಈಗ journal entries ಆಯಿತು, ನಾವೀಗ ledger accountನ ಪ್ರಿಪೇರ್ ಮಾಡೋಣ. ಇಲ್ಲಿ ನಾವು ಆಲ್ರೆಡಿ ನಾನು ಹೇಳಿದಾಗೆ ಒಂದೇ ಒಂದು ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ, ದಟ್ ಈಸ್ ಜಾಯಿಂಟ್ ವೆಂಚರ್ ವಿತ್ ಕೋವೆಂಚರರ್ಸ್ ಅಕೌಂಟ್. ಇಲ್ಲಿ ಮಿಸ್ಟರ್ ಆಲ್ಬರ್ಟ್ ಅನ್ನೋನು ಭಾಷಾ ಅನ್ನೋನ ಜೊತೆ ಜಾಯಿಂಟ್ ವೆಂಚರಲ್ಲಿದ್ದಾನೆ. ಸೊ ಹಾಗಾಗಿ ಅವನು ಯಾವ ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ? ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್ ಅನ್ನೋ ಒಂದು ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ. ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ಮೆಮೊರೆಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೂಡ ನಾವು ಮಾಡ್ತೀವಿ. ನಾವು ಲೆಟ್ಸ್ ಫಸ್ಟ್ ಪ್ರಿಪೇರ್ ಮೆಮೊರೆಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್. ಈ ಮೆಮೊರೆಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಫಸ್ಟ್ ಪ್ರಿಪೇರ್ ಮಾಡೋಣ. ಈಗ ಮೆಮೊರೆಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂದರೆ ಇಟ್ಸ್ ಲೈಕ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ? ಈ ಮೆಮೊರೆಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಈ ಮೆಮೊರೆಂಡಮ್ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಏನು ಮಾಡ್ತೀವಿ? ಡೆಬಿಟ್ ಸೈಡ್ ಆಲ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಆಲ್ ದ ಇನ್ಕಮ್ಸ್ ಆ್ಯಂಡ್ ರಿಸಿಪ್ಟ್ಸ್. ಇಲ್ಲಿ ಫಸ್ಟ್ ಆಲ್ಬರ್ಟ್ ಮಾಡಿರೋ ಎಕ್ಸ್ಪೆನ್ಸಸ್ಗಳನ್ನ ಬರೆಯೋಣ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಆಲ್ಬರ್ಟ್ ಅಕೌಂಟ್. ಆಲ್ಬರ್ಟ್ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ದಾನೆ? 5400. ಡೀಟೇಲ್ಸ್ನ ಬರಿತೀನಿ. ಮೆಟೀರಿಯಲ್ಸ್ ಎಷ್ಟು ಸಪ್ಲೈ ಮಾಡಿದಾನ ಆಲ್ಬರ್ಟ್?
5,000. Other expenses ಬೇರೆ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದ್ದಾನೆ? 400. So the total of 5,400 is Albert's expenses. Next, Albert ಆದ್ಮೇಲೆ ಬೇರೆ ಎಕ್ಸ್ಪೆನ್ಸಸ್ ಭಾಷಾ ಮಾಡಿರೋಂಥದ್ದು, ಅದನ್ನ ನಾವೇನು ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಭಾಷಾ ಅಕೌಂಟ್. ಅವನು ಕೂಡ ಏನು ಮಾಡಿದ್ದಾನೆ, ಮೆಟೀರಿಯಲ್ಸ್ ಸಪ್ಲೈ ಮಾಡಿದ್ದಾನೆ. ಮೆಟೀರಿಯಲ್ಸ್ ಇಷ್ಟು ಸಪ್ಲೈ ಮಾಡಿದ್ದಾನೆ ಅವನು, 4,000. ಅವನ ಎಕ್ಸ್ಪೆನ್ಸಸ್ಗಳು ಎಷ್ಟಿದೆ? ಭಾಷಾ ಎಕ್ಸ್ಪೆನ್ಸಸ್ ₹300. The total expenses of Bhasha is 4,300. ಹಾಗೆಯೇ ಜಾಯಿಂಟ್ ವೆಂಚರ್ಗೆ ಇನ್ನೊಂದು ಎಕ್ಸ್ಪೆನ್ಸಸ್ ಇದೆ. ಯಾವುದು ಅಂದರೆ ಭಾಷಾ ಇಸ್ ಎಂಟೈಟಲ್ಡ್ ಫಾರ್ ಕಮಿಷನ್. ಅದಕ್ಕಿಂತ ಮುಂಚೆ ನಾವು ಸೇಲ್ಸ್ ಬರೆಯೋಣ. ಸೇಲ್ಸ್ ಯಾರು ಮಾಡಿದ್ದಾರೆ? ಭಾಷಾ ಅನ್ನೋನು ರಿಸೀವ್ ಮಾಡಿದ್ದಾನೆ. ಎಷ್ಟಕ್ಕೆ ರಿಸೀವ್ ಮಾಡಿದ್ದಾನೆ? 12,000ಗೆ. ಅದನ್ನು ಎನಿ ಇನ್ಕಮ್ ಬಂದರೂ ಜಾಯಿಂಟ್ ವೆಂಚರ್ಗೆ ವಿ ಹ್ಯಾವ್ ಟು ಕ್ರೆಡಿಟ್ ಇಟ್. ಇಟ್ ಈಸ್ ಬೈ ಭಾಷಾ ಅಕೌಂಟ್. ಅಮೌಂಟ್ ಈಸ್ 12,000. ಬ್ರಾಕೆಟಲ್ಲಿ ಬರೆಯೋಣ ಸೇಲ್ಸ್. ನೆಕ್ಸ್ಟ್, and Bhasha is entitled commission of 5% on sale. ಭಾಷಾಗೆ ಏನಿದೆ, ಸೇಲ್ಸ್ ಮೇಲೆ 5% ಕಮಿಷನ್ ಸಿಗಬೇಕು. ಸೊ ದಟ್ ವಿ ರೈಟ್ ಹ್ಯಾಸ್, ಅದು ಕೂಡ ಜಾಯಿಂಟ್ ವೆಂಚರ್ಗೆ ಏನಾಗ್ತದೆ? ಎಕ್ಸ್ಪೆನ್ಸಸ್ ಆಗ್ತದೆ. ಎಕ್ಸ್ಪೆನ್ಸಸ್ ನಾವು ಡೆಬಿಟ್ಸ್ ಮಾಡಬೇಕು ಟು ಭಾಷಾ ಅಕೌಂಟ್. ಬ್ರಾಕೆಟಲ್ಲಿ ಬರೆಯೋಣ ಕಮಿಷನ್. Amount is 5% on 12,000. That comes to 600 rupees. ಈಗ ನಾವು ಈ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ನಮಗೆ ಜಾಸ್ತಿ ಉಂಟು 12,000. ಸೊ ಸೇಮ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಕೂಡ ನಾವು ಬರೀತಾ ಇದ್ದೀವಿ. ಈ 12,000 ಆದ ನಂತರ ನಾವು ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋಣ. ಟು ಪ್ರಾಫಿಟ್ ಈಸ್ 12,000 minus 5,400 minus 4,300 minus 600, we get 1,700. ಈ 1,700 ಪ್ರಾಫಿಟ್ನ ನಾವು ಆಲ್ಬರ್ಟ್ ಮತ್ತು ಭಾಷಾಗೆ ಏನು ಮಾಡಬೇಕು? ಡಿವೈಡ್ ಮಾಡಬೇಕು ಆನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆಲ್ಬರ್ಟ್ಗೆ ಎಷ್ಟು? 1,700 ಇಂಟು 1/4. ಆಲ್ಬರ್ಟ್ ಶೇರ್ ಎಷ್ಟು? 1,700 ಇಂಟು 1/4, you get 1,360. ಹಾಗೇನೆ ಭಾಷಾದ ಶೇರ್ ಈಸ್ 1,700 ಇಂಟು 1/5 equals 340. Albert's share is not 1/4, it is 4/5. Albert share 1,700 into 1/5, that is 1,360. ಹಾಗೆ ಭಾಷಾ ಶೇರ್ 1,700 into 1/5 equals 340. Total is 1,700. Now we prepare joint venture with Bhasha account. This is the main account we have to prepare, because I prepared memorandum joint venture account first to
ಜಸ್ಟ್ ಟು ಫೈಂಡ್ ಔಟ್ ದ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಈ ಅಕೌಂಟ್ನ ಮಾಡಿದ್ದು. ದಟ್ ಈಸ್ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್. ನಾವು ಲೆಟ್ ಅಸ್ ಪ್ರಿಪೇರ್ ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಆಲ್ಬರ್ಟ್. ಇಲ್ಲಿ ಆಲ್ಬರ್ಟ್ ಮಾಡಿರುವಂಥ ಟ್ರಾನ್ಸಾಕ್ಷನ್ಗಳನ್ನಷ್ಟೇ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಆಲ್ಬರ್ಟ್ ಫಸ್ಟ್ ಟ್ರಾನ್ಸಾಕ್ಷನ್ ಏನು, ನಾವಿಲ್ಲಿ ಜರ್ನಲ್ ಎಂಟ್ರೀಸ್ನ ಗಮನಿಸಿದ್ರೆ ದೇರ್ ಆರ್ ಓನ್ಲಿ 4 ಟ್ರಾನ್ಸಾಕ್ಷನ್. ಫಸ್ಟ್ ಟ್ರಾನ್ಸಾಕ್ಷನ್ ಏನು, has supplied the goods, that is when he supplied the goods, entry is joint venture account debited, joint venture with Bhasha account debited to purchases account. So joint venture Bhasha account ಏನಾಗ್ತದೆ, ಡೆಬಿಟ್ ಆಗ್ತದೆ to purchases account. Amount is 5,000 bracket ಅಲ್ಲಿ ಬರೀರಿ, goods supplied. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಎಕ್ಸ್ಪೆನ್ಸಸ್ಗಳನ್ನ ಮಾಡಿದ್ದಾನೆ. ವೆನ್ ಹಿ ಮೇಡ್ ಎಕ್ಸ್ಪೆನ್ಸಸ್ ದ ಎಂಟ್ರಿ ಇಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್, ರೈಟ್. ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಎಕ್ಸ್ಪೆನ್ಸಸ್ ಪೇಯ್ಡ್. Amount is 400. Next, third one, ಜಾಯಿಂಟ್ ವೆಂಚರ್ ಇಂದ ಅವನಿಗೆ ಏನಿದೆ, ಪ್ರಾಫಿಟ್ ಬಂದಿದೆ. ಪ್ರಾಫಿಟ್ನ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್ಗೆ. ಸೊ ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರೈಟ್ ಇಟ್ ಲೆಡ್ಜರಲ್ಲಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ಬರೆಯುವ own share of profit. Amount is 1,360. ಹಾಗೇನೆ ಏನಾಗ್ತದೆ, ಫೈನಲ್ ಸೆಟಲ್ಮೆಂಟ್ ರಿಸೀವ್ ಮಾಡ್ತಾನೆ, ರೈಟ್. ಆ ಫೈನಲ್ ಸೆಟಲ್ಮೆಂಟ್ ರಿಸೀವ್ ಮಾಡಿದಾಗ ಏನು ಎಂಟ್ರಿ ಬರಿತೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್. ಜಾಯಿಂಟ್ ವೆಂಚರ್ ವಿತ್ ಭಾಷಾ ಅಕೌಂಟ್ ಏನಾಗ್ತದೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ by bank account. Amount is 6,760 bracket ಅಲ್ಲಿ ಬರೆಯೋಣ, final settlement. Okay, you can see that both accounts total will match. This is how we prepare joint venture accounts when the co-venturers records only his own transaction. ಅವರ ಓನ್ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ಅವರು ರೆಕಾರ್ಡ್ ಮಾಡುವಾಗ ನಾವು ಈ ರೀತಿಯಾಗಿ ಲೆಡ್ಜರ್ ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಮೇನ್ಲಿ ಇಲ್ಲಿ ಒಂದು ಮೇನ್ ಅಕೌಂಟ್ ದಟ್ ಈಸ್ ಜಾಯಿಂಟ್ ವೆಂಚರ್ ವಿತ್ ಕೋವೆಂಚರ್ ಅಕೌಂಟ್ ಅಂಡ್ ಅನದರ್ ಇಸ್ ಎ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಈಸ್ ಟು ಪ್ರಿಪೇರ್ ಇಟ್ ಟು ಫೈಂಡ್ ಔಟ್ ದ profit. Okay, with this we conclude today's session. ನಾನು ಇದನ್ನ ನೋಟ್ಸ್ನ ನಿಮಗೆ ಕಳಿಸ್ತೀನಿ. You can refer the notes and do the assignment. Thank you very much.